ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಮನೋಜಣ್ಣನ ಮನೆ ಇಲ್ಲಿ ನೋಡಿ, ಇಲ್ಲಿ ಡಾಲ್ಫಿನ್. ಇಸ್ ಮೇಲ್ಗಡೆ ಬಂದಿದ್ದೀವಿ 17ನೇ ಫ್ಲೋರ್ಗೆ. ಇಲ್ಲಿಂದ ಡಾಲ್ಫಿನ್ ಅಲ್ಲ, ವೇಲ್ ಅದು ಹೆಂಗ್ ರೌಂಡ್ ಹೊಡಿಸ್ತಾರ. ಯಾರನ್ನ ಇದ್ದೀರಾ? ಬಾಗ್ಲೇ ಕ್ಲೋಸ್ ಮಾಡ್ಬಿಟ್ಟವ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಮನೋಜಣ್ಣ ಮತ್ತು ಚಿನ್ನು ಕೂಡ ಬಂದವ್ರೆ. ಅವರು ಬಸ್ ಒಳಗಡೆ ಮಲ್ಕೊಬಿಟ್ಟವ್ರೆ. ಇವಾಗ ಟೈಮು 12 ಗಂಟೆ ರಾತ್ರಿ ಆಗೈತೆ. ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಬಸ್ ಹತ್ತಿ ಮಲ್ಕೊಬಿಟ್ಟಿದ್ವಿ. ಇವಾಗ ಮತ್ತೆ ಸ್ಟಾಪ್ ಹಾಕವ್ರೆ ದ್ವಾರಕಾ ಹೋಟೆಲ್ ಹತ್ರ ಊಟಕ್ಕಂತ. ಇವಾಗ ಹೊರಡ್ಬೇಕಷ್ಟೇ. ನಿದ್ದೆ ಬರ್ತೈತೆ. ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೆ ಹೇಳ್ಕೊಂಬಂದಿದ್ದೀನಿ. ಬನ್ನಿ ಬಸ್ ಒಳಗಡೆ ತೋರಿಸ್ತೀನಿ ಹೆಂಗಿದೆ ಅಂತ. ಚಿನ್ನು ಎದ್ದಿದ್ಯಾ? ತಗೋ ಜ್ಯೂಸು, ಕಾಫಿ ಕುಡಿಯೋಣ ಬಾಯ್. ನೋಡಿ ಗಾಯ್ಸ್, ನಮ್ಮ ಬಸ್ಸು ಶಿವ. ಎದ್ದಿದ್ದೀನಿ. ಟೈಮು 7 ಗಂಟೆ. ಇನ್ನೊಂದು 20 ಕಿಲೋಮೀಟ್ರ್ ಇದೆ ಕುಂದಾಪುರಗೆ. ಬನ್ನಿ ಹೋಗೋಣ. ಗೈಸ್, ಇವಾಗ ಕುಂದಾಪುರ ಬಂದು ಲ್ಯಾಂಡ್ ಆಗಿದ್ವಿ. ಬಸ್ ಹೋಯ್ತೈತೆ ನಮ್ಮದು ನವದುರ್ಗ. ಲಾಸ್ಟ್ ಟೈಮ್ ಇಲ್ಲಿ ಬಂದು ಇಳ್ದಿದ್ದು ಪಿಕ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಗೈಸ್, ಬೆಳಗ್ಗೆನೆ ಬಂದು ನಾಷ್ಟ ಎಲ್ಲ ಮುಗೀತು. ಮನೋಜಣ್ಣ ಮನೆಗೆ ಇದೆ ನೋಡಿ, ಮನೋಜಣ್ಣನ ಮನೆ. ಇದು ಎಂಟ್ರಿ. ಈಚೆ ಇಲ್ಲಿಂದ ಎಂಟ್ರಿ ಆದರೆ ಹಾಲು. ಈ ಕಡೆ ದೇವ್ರ ಮನೆ. ಇದು ಸ್ಟೋರ್ ರೂಮು. ಈ ಕಡೆ ಸೌದೆ ಒಲೆ. ಇದು ಸ್ಟೋರ್ ರೂಮು. ಮತ್ತು ಇಲ್ಲೊಂದು ವಾಷಿಂಗ್ ಮಿಷಿನು, ಬಾತ್ರೂಮು, ಮತ್ತು ಇದು ಕಿಚನ್. ಹಂಗೆ ಈ ಕಡೆ ಬಂದರೆ ಒಂದು ರೂಮು. ಇಲ್ಲೇ ವಾಶ್ರೂಮ್ ಕೂಡ ಇದೆ. ಮತ್ತು ಈ ಕಡೆ ಒಂದು ರೂಮು ಇದೆ ನೋಡಿ, ಮನೋಜಣ್ಣನ ಮನೆ. ಇವರು ಏನು ಅಶ್ವಿತ್ ಮನೋಜಣ್ಣ ಅವ್ರ ತಮ್ಮ. ಮತ್ತು ಇದೊಂದು ರೂಮು. ಇದೊಂದು ರೂಮಿಂದ ಬದಿಕೊಂಡಿದ್ದೀವಿ ನಾವು AC ಇರೋದಕ್ಕೆ. ಇಲ್ಲ ಅಂತಿದ್ದರೆ ಇಷ್ಟಲ್ಲಿ ಫುಲ್ಲು ಸೆಕೆಯಲ್ಲೇ ಆಗ್ತಿತ್ತು. ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಗೋಕರ್ಣಗೆ ಹೊರಟಿದ್ವಿ. ಫಸ್ಟು ಮುರುಡೇಶ್ವರನ ಗೋಕರ್ಣನ ಗೊತ್ತಿಲ್ಲ. ಇಲ್ಲಿಂದ ಗಾಡೀಲಿ ಹೋಗ್ತೀವಿ. ಇವಾಗ ಓಡೋಣ ಬನ್ನಿ ಇಲ್ಲಿಂದ. ಇವಾಗ ಹೊರಟಿದ್ದೀವಿ ಗೋಕರ್ಣಗೆ. ಇಲ್ಲ ಮುರುಡೇಶ್ವರಾಗ ಫಸ್ಟು ಗೊತ್ತಿಲ್ಲ. ಗಾಡಿ ಇಸ್ಕೊಂಡು ಇಲ್ಲ ಇವ್ರದ್ದೇ ಹೊರಟಿದ್ದೀವಿ. 2 ಗಾಡಿ, 4 ಜನ. ಫಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡೋಣ ಬನ್ನಿ ಗಾಯ್ಸ್. ಇವಾಗ ಮರವಂತೆ ಬೀಚ್ ಹತ್ರ ನಿಲ್ಸಿದ್ದೀವಿ ಸುಮ್ಮನೆ. ಇದೆ ನೋಡಿ ಮರವಂತೆ ಬೀಚ್. 2 ಗಾಡೀಲಿ ಬಂದಿದ್ದೀವಿ. ಎಂಟಾರ್ಕೊಂದು, ಜುಪಿಟರ್ ಒಂದು, 4 ಜನ. ಇವಾಗ ಹೊರಡಬೇಕು ಮುರುಡೇಶ್ವರಗೆ. ಇಲ್ಲಿ ಬೀಚ್ ಹತ್ರ ಇಳಿತಾ ಇಲ್ಲ. ಇವಾಗ ಡೈರೆಕ್ಟ್ ಮುರುಡೇಶ್ವರ ಬೀಚಲ್ಲಿ ಇಳಿಯೋಣ ಅಂದ್ಬಿಟ್ಟು. ಯಾಕಂದರೆ ಬಿಸಿಲು ಹೆವಿ ಐತೆ. ಅಲ್ಲಿ ನೋಡಿ ಡಾಲ್ಫಿನ್ಗಳು ಕಾಣಿಸ್ತೈತೆ ಅಲ್ಲಿ. ಫೋನಲ್ಲಿ ಕಾಣಿಸುತ್ತಾ ಕಾಣಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಡಾಲ್ಫಿನ್. ಈಗ ಮಜ್ಜಿಗೆ ಕೂಡ ನಿಲ್ಸಿದ್ವಿ. ಯಾವುದೋ ಟೋಲ್ ಐತೆ ಇಲ್ಲಿ, ಶಿಹೋ ಟೋಲ್ ಅಂತೆ ಯಾವುದೋ ಗೊತ್ತಿಲ್ಲ. ಫುಲ್ಲು ಮಕ ಎಲ್ಲ ಉರಿತೈತೆ, ಜಾಸ್ತಿ ಬಿಸಿಲೈತೆ ಇಲ್ಲಿ. ಇನ್ನು 20 ಕಿಲೋಮೀಟ್ರ್ ಐತೆ ಅಷ್ಟೇ. ಇನ್ನೊಂದು ಅರ್ಧ ಅವರ್ ರೀಚ್ ಆಗಿಬಿಡ್ತೀವಿ ಮುರುಡೇಶ್ವರ. ಅಲ್ಲಿಂದ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹಂಗೆ ನೋಡ್ತಾ ಇರಿ ವಿಡಿಯೋನ. ಬನ್ನಿ ಇವಾಗ ಹೊರಡೋಣ ಇಲ್ಲಿಂದ. ಬಿಸಿಲು ಹೆವಿ ಆಗೋಯ್ತು. ಹೊಸ ಗಾಡಿ ನೋಡಿ, TVS ಜುಪಿಟರು. 3 ತಿಂಗಳಾಗೈತೆ ಅಷ್ಟೇ ಗಾಡಿ. ಹೈವೇ ಸ್ಮೂತಾಗಿ ಹೋಗ್ತೈತೆ. ಗಾಯ್ಸ್, ಇವಾಗ ಬಂದಿದ್ದೀವಿ ಮುರುಡೇಶ್ವರ ಹತ್ರ. ನೋಡ್ತಾ ಇರ್ಬೋದು ನೀವು, ಕಾಣಿಸ್ತೈತೆ ಸ್ಟ್ಯಾಚ್ಯೂ ಮತ್ತು ದೇವಸ್ಥಾನ ಎರಡು.
ಗಾಯ್ಸ್ ಇವಾಗ ಮುರುಡೇಶ್ವರ ಬಂದ್ವಿ ನೋಡಿ. ಎಷ್ಟು ಫ್ಲೋರ್ ಇದೆ? ಗೊತ್ತಿಲ್ಲ. 18 ಫ್ಲೋರ್ ಐತಂತೆ. ಮೇಲ್ಗಡೆ ಹೋಗ್ಬೋದಂತೆ, ಮೇಲ್ಗಡೆ ಹೋಗಿ ನೋಡೋಣ. ಫಸ್ಟು ಇಲ್ಲಿ ಚಪ್ಪಲ್ ಬಿಡಬೇಕು, ಚಪ್ಪಲ್ ಸ್ಟ್ಯಾಂಡಲ್ಲಿ ಐತೆ. ಹೋಗ್ತಾ ಇದೀವಿ ಇವಾಗ ಬಿಡೋಕ್ಕೆ. ಫುಲ್ಲು ಬಿಸಿಲು, ಹೆವಿ ಶಕೆ, ಮುಖ ಎಲ್ಲ ಫುಲ್ಲು ಉರಿತೈತೆ ಎಲ್ರಿಗೂ. ಶಿವ ನೋಡಲೇ ಇಲ್ಲ, ಇವಾಗ ನೋಡ್ತಾ ಇದ್ದೀನಿ. ಗಾಯ್ಸ್ ಇವಾಗ ಒಳಗಡೆ ಹೋಗ್ತಾ ಇದೀವಿ, ಮೇಲ್ಗಡೆ ದೇವಸ್ಥಾನ ಮೇಲ್ಗಡೆ ಏನೈತೆ ನೋಡೋಕ್ಕೆ ಅಂತ ಹೋಗ್ತಾ ಇದೀವಿ. ಫಸ್ಟು ಆ ಕಡೆ ಈ ಕಡೆ 2 ಆನೆ ಸಿಗುತ್ತೆ, ಆಮೇಲೆ ಟಿಕೆಟ್ ಕೌಂಟ್ರ್ ಸಿಗುತ್ತೆ. ಟಿಕೆಟ್ ತಗೊಂಡು ಮೇಲೆ ಹೋಗೋಣ. ಎಷ್ಟು ರಶ್ ಅವರೇ ನೋಡಿ ಇವತ್ತು. 30 ತಗೊಂಡು ಹೋಗ್ತಾ ಇದೀವಿ ಮೇಲೆ. ಇವಾಗ 2 ಲಿಫ್ಟ್ ಐತೆ, ಟೋಟಲ್ಲು 17 ಫ್ಲೋರ್ ಐತೆ. ಇವಾಗ ನಮ್ಮ ಲಿಫ್ಟ್ ಬರ್ತೈತೆ, ಹತ್ಕೊಂಡು ಹೋಗೋಣ. ಇವಾಗ ನಾವು ಹೋಗೋಣ, ನಡೆಯೋಣ. ಗಾಯ್ಸ್ ಮೇಲ್ಗಡೆ ಬಂದಿದ್ದೀವಿ 17ನೇ ಫ್ಲೋರ್ಗೆ. ಇಲ್ಲಿಂದ ನೋಡಿ ಹೆಂಗೆ ಕಾಣ್ತೈತೆ. ಇಲ್ಲೆಲ್ಲ ನೋಡಿ ಸೆಂಟ್ರಲ್ ಒಂದೊಂದು ಐಲ್ಯಾಂಡ್ ಇದು ಹೊಸದು ಪೇಂಟ್ ಮಾಡ್ತಾವ್ರೆ ಶಿವಂಗೆ. ಸುತ್ತ ನೀರು, ಸೆಂಟ್ರಲ್ ಶಿವ. ಅದು ಎಂತ ಅದು ಸ್ಟೋರಿ ಎಲ್ಲ ಸಖತ್ತಾಗೈತೆ ಮಾತ್ರ ಇಲ್ಲಿಂದ ವ್ಯೂ. ಇಲ್ಲೆಲ್ಲ ನೋಡಿ ಚಿಕ್ಕ ಚಿಕ್ಕ ಬೋಟ್ಗಳು, ಒಳ್ಳೆ ಬಾತುಕೋಳಿ ಥರ ಕಾಣ್ತೈತೆ. ಗೈಸ್ ಆ ಕಡೆಯಿಂದ ಈ ಕಡೆ ವ್ಯೂ ಪಾಯಿಂಟಿಗೆ ಬಂದರೆ ಇಲ್ಲಿ ನೋಡಿ, ಅಲ್ಲಿ ಡಾಲ್ಫಿನೋ ವೇಲೋ ಏನೋ ಇದೆ ಅಲ್ಲಿ. ವೇಲ್ ಅನ್ಸುತ್ತೆ, ವೇಲ್ ಅದು. ಡಾಲ್ಫಿನ್ ಅಲ್ಲ, ವೇಲ್ ಅದು. ಇಲ್ಲ ಅದು ಕಲ್ಲು ಕಲ್ಲಲ್ಲ ಅದು. ಇಲ್ಲ ಅದು ಕಲ್ಲು, ಅದು ನೀರ್ ಫ್ಲೋಟ್ ಆಗ್ತಾ ಉಂಟಲ್ಲ, ಅದಕ್ಕೋಸ್ಕರ. ಇದು ನೋಡಿ ಗಾಯ್ಸ್, ಇದು ಫ್ಲೋಟಿಂಗ್ ಬ್ರಿಡ್ಜ್. ಇದಕ್ಕೆ 100 ರೂಪಾಯಿ ಅನ್ಸುತ್ತೆ ಇದಕ್ಕೆ ಎಂಟ್ರಿ. ಚೆನ್ನಾಗಿರುತ್ತೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಇದು ಜನ ನೋಡಿ ಎಷ್ಟು ಜನ ಅವರೇ ಅಂದರೆ ಇಲ್ಲಿ ಮುರುಡೇಶ್ವರಗೆ. ಇದು ಮೋಸ್ಟ್ಲಿ ನೇತ್ರಾವತಿ ಐಲ್ಯಾಂಡ್ಗೆ ಹೋಗ್ತಾರ ಗಾಡಿಗಳು ಅನ್ಸುತ್ತೆ ಇದೆಲ್ಲ, ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ. ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗೈತೆ ಇಲ್ಲಿಂದ. ವೇಲಲ್ಲ ಅಂತ ಒಬ್ರು, ವೇಲ್ ಅಂತ ಇನ್ನೊಬ್ರು. ಮುಸ್ಲಿ ಎಲ್ಲ ಕಟ್ಗೆ ಅದು. ಮೊಸಳು ಇತ್ಲಿ ಅಲ್ಲಿ ಅದು ಕಟ್ಟಿಗೆ ಅದ ಮೊಸಳಿಲಿ ಒಂಚೂರು ಮೂವ್ ಆಗ್ತಾ ಇಲ್ಲ ನೋಡಿ. ಬೋಟ್ ನೋಡಿ ಅಲ್ಲಿ ರೌಂಡ್ ಹಾಕೊಂಡ್ ಬರ್ತಾವ್ರೆ. ಬೋಟ್ ರೈಡ್ಗೆ ಹೋಗೋರೆ. ಮತ್ತೆ ಇನ್ನ ದೂರ ಕೂಡ ಹೋಗೈತೆ ಬೋಟ್ಗಳು ನೋಡಿ. ಅಲ್ಲಲ್ಲೇ ರೌಂಡ್ ಹೊಡಿಸ್ತಾವ್ರೆ. ಹೆಂಗ್ ರೌಂಡ್ ಹೊಡಿಸ್ತಾರೆ ನೋಡಿ, ಸಾಕಾದಾಗ ಕಾಣ್ತೈತಿ. ಇದು 18th ಫ್ಲೋರು. ಇಲ್ಲಿಂದ ನೋಡಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲೊಂದಿದೆ ಜನ ಸ್ಟ್ಯಾಚ್ಯೂ ಚಿಕ್ಕದು, ಅದು ಬಿಟ್ರೆ ಯಾರನ್ನ ಇದ್ದೀರಾ? ಯಾರಿಲ್ಲ. ಕ್ಲೋಸ್ ಇವಾಗ 1 ಗಂಟೆಗೆ ಕ್ಲೋಸ್ ಆಗಿ ಮತ್ತೆ 3 ಗಂಟೆಗೆ ಓಪನ್ ಆಗುತ್ತೆ. ಇಲ್ಲಿಂದ ದೇವಸ್ಥಾನ ಹಿಂದೆಗಡೆ ಹೋಗೋಣ, ದೇವರ ಹತ್ರ ಹೋಗ್ಬಿಟ್ಟು ಬೀಚ್ ನೋಡ್ಕೊಂಡು ಇಲ್ಲಿಂದ ನೆಕ್ಸ್ಟ್. ಬಾಗ್ಲೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಎಂಟ್ರಿ ಇಲ್ಲ, ಎಕ್ಸಿಟ್ ಮಾತ್ರ. ಜಾಗ ಬಿಡಿ. ಎಲ್ರಿಗೂ ಕ್ಲೋಸು. ನಮ್ಮದೇ ಲಾಸ್ಟ್ ಎಂಟ್ರಿ. ನಾವು ಈಚೆ ಬಂದ್ವಿ, ಇವಾಗ ಹೊಡ್ತಾ ಇದೀವಿ ನಾವು. 3 ಗಂಟೆಗೆ ಓಪನ್, ಇವರೆಲ್ಲ 3 ಗಂಟೆವರೆಗೂ ಕಾಯ್ಬೇಕು ಇವಾಗ.
ಬನ್ನಿ ನಾವು ಹೊರಡೋಣ. ದೇವ್ರ ದರ್ಶನ ಮಾಡೋಕ್ಕೆ ತುಂಬ ರಶ್ ಐತೆ, ಕ್ಯೂ ಮತ್ತು ಹೆವಿ ಐತೆ. ಅದಕ್ಕೆ ಇವಾಗ ದೇವ್ರ ದರ್ಶನ ಮಾಡೋಕೆ ಹೋಗಲ್ಲ. ಮತ್ತು ಬರಬೇಕಾದ್ರೆ ಖಾಲಿ ಇರುತ್ತಲ್ಲ, ವೀಕ್ ಡೇಸ್ ಇರುತ್ತೆ, ಅವಾಗ ಬೇಕಂದರೆ ದರ್ಶನ ಮಾಡೋಣ ಅಂದ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ. ನೋಡಿ ಹಿಂದೆಗಡೆ ಕೊಪ್ಪರ. ಗೈಸ್ ಇವಾಗ ಮುರುಡೇಶ್ವರದಿಂದ ಓಮ್ ಬೀಚಿಗೆ ಓಡ್ತಾ ಇದ್ದೀವಿ. ಮುರುಡೇಶ್ವರ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಒಳಗಡೆ ದರ್ಶನ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೆವಿ ರಶ್ ಅವರೇ. ಬರ್ತಾ ಫ್ರೀ ಇರ್ತೀವಿ, ಅವಾಗ ನೋಡೋಣ ದರ್ಶನ ಮಾಡೋಕೆ ಅಂದ್ಬಿಟ್ಟು. ಇವಾಗ ನೋಡಿ ಎರಡು ಒಂದೇ ಫ್ರೇಮಲ್ಲಿ ಕಾಣಿಸ್ತೈತೆ. ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.